ಇಂಟಿಗೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಇಟ್ಟಿಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮತ್ತು ಲಕ್ಷ್ಮೇಶ್ವರ ಪುರಸಭೆಯ ಹಿಂದಿನ ಮುಖ್ಯ ಅಧಿಕಾರಿಯಾಗಿದ್ದ ಮಹೇಶ್ ಹಡಪದ್ ಅವರು ಮಾತನಾಡಿ, ಈ ಸಮಯದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿ ಮಹಾಂತೇಶ ಬೇಳ್ಗಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ವೀರಣ್ಣ ಹಡಪದ್, ಪ್ರಜಾಪ್ರಭ ಟಿವಿ, ಲಕ್ಷ್ಮೇಶ್ವರ. ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಕರ್ನಾಟಕದ ಒಂದು ಇಲಾಖೆ ಇದೆ. ಈ ಹಿಂದೆ ನಾನು ಬಹಳ ಖುಷಿ ಪಡ್ತೇನೆ. ಏನಪ್ಪಾ ಅಂತಂದ್ರೆ ಶಂಕರ್ ಬ್ಯಾಡಿಗೆ ಅವರು ನನ್ನ ಕೂಡ ದಿವಸ ಜಗಳ ಮಾಡ್ತಿದ್ರು. PD ಮಟ್ಟ ಹೋಗ್ತಿದ್ರು, DC ಮಟ್ಟ ಹೋಗ್ತಿದ್ರು. ಹೇಳ್ತಿದ್ದೆ, ನೋಡು ನಾನು ಒಂದೇ ದಿನ ಕೆಲಸ ಮಾಡಿದ್ರು, ಕ್ಲಿಯರ್ ಆಗಿ ಕೆಲಸ ಮಾಡ್ತೀನಿ, ನೀವು ಹರಾಸ್ಮೆಂಟ್ ಕೊಡಕ್ಕೆ ಹೋಗ್ಬೇಡ್ರಿ, ನನಗೆ ಆಗಿಲ್ಲ. ಸಂಬಂಧಪಟ್ಟಂತ ಅದಾದ ಒಂದು ಇಲಾಖೆ ಇದೆ. ನಮ್ಮಲ್ಲಿ 56 ಲಕ್ಷ ಇದೆ ಕೆರೆ ಅಭಿವೃದ್ಧಿ ಶುಲ್ಕ ನಮ್ಮಲ್ಲಿ ಇದೆ. ಬಟ್ ಅದನ್ನು ಖರ್ಚು ಮಾಡಬೇಕಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಪರವಾನಗಿ ತಗೊಂಡು ನಾವು ಖರ್ಚು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಎನ್ಕ್ವೈರಿ ಆಗ್ತದೆ, ನನ್ನ ಒಬ್ಬರು ಹೋಗ್ತದೆ. ಆ ರೀತಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಕೂಡ ಅವ್ರ ಗಮನಕ್ಕೆ ತಂದು ನಾನೇನು ಮಾಡಿದೆ, ಸಂಬಂಧಪಟ್ಟ ನಿಯಮಾನುಸಾರವಾಗಿ, ಕಾನೂನು ನಿಯಮಾನುಸಾರವಾಗಿ ಮನೆ ಪ್ರಾಧಿಕಾರ ಅಂದರೆ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ನಾನು 1.5 ತಾಸು ನಾನು PPT ಮಾಡಿದ್ದೀನಿ. ಯಾಕಂದರೆ ಟೋಟಲ್ ನಾವೆಲ್ಲರೂ ಸೇರಿ ಅದನ್ನು ಮಾಡಿದ್ವಿ. ಬಟ್ ಕೆರೆ ಅಭಿವೃದ್ಧಿ ಅಂದ್ಕೊಳ್ಳಿ ನಾವು ಮುನ್ಸಿಪಾಲ್ಟಿಯಿಂದ ಹಲವು ಬಾರಿ ಕೇಳಿದ್ವಿ, ನಗರಾಭಿವೃದ್ಧಿಯಿಂದ ನಮಗೊಂದು ಕೆರೆ ಅಭಿವೃದ್ಧಿಗೆ ಹಣವನ್ನು ಕೊಡ್ರಿ ಅಂತ ಹೇಳಿ. ಬಟ್ ಅನಿವಾರ್ಯ ಕಾರಣದಿಂದ ಅಲ್ಲಿಂದ ರಿಲೀಸ್ ಆಗಲಾರ್ದೆ ನಮ್ಮಲ್ಲಿ ಏನು ನಾವು ಕಟ್ಟಡವನ್ನು ಪರ್ಮಿಷನ್ ಕೊಡ್ತೀವಿ, ಆ ಕಟ್ಟಡದ ಪರ್ಮಿಷನ್ ಕೊಟ್ಟಂಥ ಒಂದಿಷ್ಟು ಭಾಗವನ್ನು ಕೆರೆ ಅಭಿವೃದ್ಧಿಗಂತ ನಾವು ತೆಗೆದಿಡ್ತೀವಿ. ಆ ದುಡ್ಡು ಭಾಳ ದಿನದಿಂದ ಅದು ಉಳಿದಿರೋದ್ರಿಂದ ಅದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಕೇಳಿ ತದನಂತರ ಅದನ್ನು ಟೆಂಡರ್ ಮುಖಾಂತರ ಮಾಡಿ ಈಗ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯವನ್ನು ನಡೆಸಬೇಕು. ಜೊತೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಏನು ಕೆರೆ ತುಂಬಿಸೋ ಯೋಜನೆ 2017ರಲ್ಲಿ ಏನೋ ಪ್ರಾರಂಭವಾಗಿತ್ತು. 20 ಕೆರೆಯಲ್ಲಿ ನಮ್ಮ ಇಟ್ಟಿಗೆರೆ ಕೆರೆನೂ ಸಹಿತ ಹೊಂದಿದೆ. ಯಾವ್ಯಾವ ಕಾರಣಗಳಿಂದ ಅಲ್ಲೊಂದು ಪೈಪ್ ಇಟ್ಕೊಂಡು ಪೇಮೆಂಟ್ಗಳು ಮಾಡಿಕೊಂಡಿರುವಂಥದ್ದು ದುರಾದೃಷ್ಟ. ಅಂದರೆ ಇಟ್ಟಿಗೆರೆ ಮೇಲೆ ಪೈಪ್ ಇಟ್ಕೊಂಡು ನಾವು ಪೈಪ್ ಮುಟ್ಸೀವಿ ಅಂತೇಳಿ ಬಿಲ್ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ಭಾಳ 2-3 ಬಾರಿ ಅಧಿವೇಶನದಲ್ಲಿ ಮಾತಾಡಿ ಈಗ ಅಡ್ರಕಟ್ಟಿಗೆ ಮುಟ್ಟಿವಿ, ಅದೇ ಪೈಪ್ ನಮಗೆ ಬರೋದಿಗೆ ಅಡ್ರಕಟ್ಟಿ ಹತ್ರ ಏನು ಮುಟ್ಸೀವಿ ಅದೇ ಪೈಪ್ ಇಲ್ಲಿ ಬಂದು ಜೋಡಣೆ ಆಗಬೇಕಾಗತ್ತೆ. ಹಾಗಾಗಿ ಅದು ಒಂದು ಕೆರೆ ನೀರನ್ನು ನಾವು ಬಿಡಿಸಿದ್ವಿ ಅಂದರೆ ಸ್ವಚ್ಛವಾದಂಥ ನೀರನ್ನು ಕಾಯ್ಕೊಳ್ಳುವಂಥದ್ದನ್ನು ನಾವು ಮಾಡಬೇಕಾಗಿದೆ. ಯಾಕಂದರೆ ಭಾಳ ಜನ ನಾವೆಲ್ಲ ನೋಡಿರಿ, ಮೇಲಿಂದ ಗಟರದಿಂದ ಬರುವಂಥ ನೀರನ್ನು ನಾವು ಕೆರೆಗೆ ಬಿಡ್ತಾ ಇದ್ದೀವಿ ಅನ್ನೋದು ಸಹಿತ ಆಗ್ತಾ ಇದೆ. ಹೋದ ಬಾರಿ ಭಾಳಷ್ಟು ಜನ ಮೀನುಗಳನ್ನು ಸಹಿತ ಸತ್ತೋದು. ಯಾವ ಕಾರಣಕ್ಕೆ ಸತ್ತು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ಮೊದಲ ಬಾರಿಗೆ ಅದು ಮೊನ್ನೆ ಆದಂಥ ಘಟನೆ. ಹಾಗಾಗಿ ಈಗೇನು ಗಟರದ ನೀರು ಬರುವಂಥದ್ದು ಬಹುಶಃ ಎಲ್ಲನೂ ಸ್ಟಾಪ್ ಮಾಡಿದ್ದೀವಿ ನಾವು. ಅದಕ್ಕೆ ಒಂದು ಕಾಲುವೆ ಥರ ಮಾಡಿ ಹೊರ ಕಳಿಸುವಂಥದ್ದು ಸಹಿತ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಕೆರೆಯಿಂದ ಕೆರೆ ತುಂಬಿಸೋ ಯೋಜನೆ ಒಳಗೆ ನಮ್ಮ ನೀರು ಬಿತ್ತಂದರೆ ಬಹುಶಃ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಕೆರೆ ಒಂದು ಒಳ್ಳೆಯ ಇಲ್ಲಿ ಓಡಾಡಲಿಕ್ಕೆ ಜನರಿಗೂ ಸಹಿತ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಒಳ್ಳೆಯ ಕೆರೆಯಾಗಿ ಕಾಣ್ತದೆ. ಅದರ ಅಭಿವೃದ್ಧಿ ಆಗಬೇಕಾಗಿದೆ. ಇದಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಿಂದ ಅಭಿವೃದ್ಧಿ ಆಗಬೇಕಾಗಿದೆ. ಮೊನ್ನೆ ಧರ್ಮಸ್ಥಳದವರಿಗೆ ಸಹಿತ ಕೇಳ್ಕೊಂಡಾಗ ಅವ್ರು ಹೂಳನ್ನು ಎತ್ತು ಕೊಡ್ತೀವಂತ ಏನೋ ಹೇಳಿದರು. ಹಾಗಾಗಿ ಸುತ್ತಲೂ ಇರುವಂಥ ಬಾರ್ಡ್ರನ್ನು ಸ್ವಚ್ಛ ಮಾಡಿ ಕೊಡ್ತೀವಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಸಹಿತ ಕೆಲಸವನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡ್ತೀವಿ. ಒಂದು ಕಮಿಟಿ ಮಾಡಂತ ಹೇಳಿದ್ದಾರೆ. ಆ ಕಮಿಟಿಯಲ್ಲಿ ಇರುವಂಥ ವಾರ್ಡಲ್ಲಿರುವಂಥ ಎಲ್ಲ ಸದಸ್ಯರು ಅವರೇನೋ ನಮಗೆ ವೆಹಿಕಲ್ ಕೊಡ್ತಾರೆ,